ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ಯಾರೆಲ್ಲ ಕೆಲಸದ ವಿಚಾರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ, ಅಂದ್ರೆ ನಮ್ಮ ವಿದ್ಯಾಭ್ಯಾಸಕ್ಕೆ ಸರಿಯಾದ ಕೆಲಸ ಸಿಗ್ತಾ ಇರಲ್ಲ, ಅಥವಾ ಕೆಲಸ ಸಿಕ್ಕಿದ್ರು ಅಲ್ಲಿ ಸರಿಯಾದ ಸಂಬಳ ಕೊಡ್ತಾ ಇರಲ್ಲ, ಇನ್ನು ಪದೇ ಪದೇ ಕೆಲಸನ ಬದಲಾಯಿಸುವಂತ ಪರಿಸ್ಥಿತಿಗಳು ಬರುತ್ತೆ. ಹಾಗೆ ನಮ್ಮ ಕೆಲಸದ ವಾತಾವರಣ ಇಷ್ಟ ಆಗ್ತಾ ಇರಲ್ಲ. ಈ ರೀತಿ ಕೆಲಸದ ವಿಚಾರವಾಗಿ ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರಾ. ಸೊ ಯಾರೆಲ್ಲ ಕೆಲಸದ ವಿಚಾರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಿರೋ ಅಂತವ್ರಿಗೋಸ್ಕರ ಈ ಒಂದು ವಿಡಿಯೋದಲ್ಲಿ 2 ಸುಲಭವಾದ ಪರಿಹಾರಗಳನ್ನ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿದ್ದಾಯ್ತಾ? ಓಕೆ, ವಿಡಿಯೋನ ಶುರು ಮಾಡೋಣ. ಈ ಒಂದು ಮಾತನ್ನ ಸಾಮಾನ್ಯವಾಗಿ ನೀವು ಕೇಳೇ ಇರ್ತೀರಾ ಅನ್ಕೋತೀನಿ. ನಾನು ಈ ರೀತಿ ಪೂಜೆ ಪುನಸ್ಕಾರ ಇದನ್ನೆಲ್ಲಾನು ಮಾಡಿದೀನಿ, ಇದನ್ನೆಲ್ಲ ಮಾಡಿರೋದ್ರಿಂದನೇ ನಾನು ಇವತ್ತು ಇಷ್ಟು ಕಷ್ಟನ ಅನುಭವಿಸ್ತಾ ಇದ್ದೀನಿ ಅನ್ನೋ ಮಾತನ್ನ ನೀವು ಕೇಳಿರ್ತೀರ ಅನ್ಕೋತೀನಿ. ಕೆಲವೊಂದು ಪೂಜೆ ಆಗಿರ್ಬೋದು, ಪರಿಹಾರಗಳಾಗಿರ್ಬೋದು, ಅದನ್ನ ಮಾಡಕ್ಕೆ ಕೆಲವೊಂದು ನಿರ್ದಿಷ್ಟ ಸಮಯ ಹಾಗೆ ನಿರ್ದಿಷ್ಟವಾದ ದಿನ ಅಂತ ಇರುತ್ತೆ. ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ದಿನಾನೇ ನೀವು ಪರಿಹಾರನ ಮಾಡ್ಕೊಂಡ್ರೆ ಅಥವಾ ಪೂಜೆ ಮಾಡಿದ್ರೆ ಅದಕ್ಕೆ ಫಲ ಅನ್ನೋದು ಖಂಡಿತ ಸಿಗುತ್ತೆ. ನೀವು ಯಾವಾಗ್ಲಾದ್ರೂ ನಿಮಗೆ ಬಿಡುವಿನ ಸಮಯದಲ್ಲಿ ನೀವು ಪೂಜೆ ಮಾಡೋದಾಗಿರ್ಬೋದು, ಅಥವಾ ಇವತ್ತು ಒಂದು ಪರಿಹಾರನ ಮಾಡಿ ನಾಳೆ ಬಿಟ್ಟು ನಾಡಿದ್ದು ಆ ಒಂದು ಪರಿಹಾರ ಮುಂದುವರ್ಸ್ಕೊಂಡು ಹೋಗೋದಾಗಿರ್ಬೋದು. ಈ ರೀತಿ ಮಾಡಿದ್ರೆ ಖಂಡಿತವಾಗ್ಲೂ ಅದಕ್ಕೆ ಯಾವುದೇ ರೀತಿ ಫಲಗಳು ಸಿಗಲ್ಲ. ಯಾವ ಪೂಜೆನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಇರುತ್ತೋ ಆ ಸಮಯದಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ನಿಮ್ಗೆ ಫಲ ಸಿಕ್ಕೇ ಸಿಗತ್ತೆ. ಇನ್ನು ಇದ್ರಲ್ಲಿ ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ, ಯಾರು ಈ ಕೆಲಸದ ವಿಚಾರವಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದೀರೋ ಅಂತವ್ರೆ ಖುದ್ದಾಗಿ ಈ ಒಂದು ಪೂಜೆನ ಮಾಡ್ಬೇಕು ಅಥವಾ ಈ ಒಂದು ಪರಿಹಾರನ ಮಾಡ್ಕೋಬೇಕು. ನಿಮ್ಮನ್ನ ಬಿಟ್ಟು ನಿಮ್ಮ ತಾಯಿ ಆಗಿರ್ಬೋದು, ಅಕ್ಕ ತಂಗಿ ಅಥವಾ ನಿಮ್ಮ ಮನೆಯವರು ಯಾರೇ ಮಾಡಿದ್ರು ಖಂಡಿತವಾಗ್ಲೂ ಇದಕ್ಕೆ ಫಲ ಸಿಗೋದಿಲ್ಲ. ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಅವರೇ ಖುದ್ದಾಗಿ ಈ ಒಂದು ಪರಿಹಾರನ ಮಾಡ್ಕೋಬೇಕು. ಮೊದಲನೇ ಪರಿಹಾರ ಅರಳಿ ಮರ. ಅರಳಿ ಮರಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ವಿಶೇಷವಾದ ಸ್ಥಾನಮಾನಗಳಿವೆ. ಅರಳಿ ಮರಕ್ಕೆ ಪೂಜೆ ಮಾಡಿದ್ರೆ ನಮ್ಮ ಕಷ್ಟಗಳನ್ನೆಲ್ಲವನ್ನು ಬಗೆಹರಿಸ್ಕೋಬಹುದು ಎಂಬ ನಂಬಿಕೆ ಕೂಡ ಇದೆ. ಅರಳಿ ಮರದಲ್ಲಿ ಲಕ್ಷ್ಮೀನಾರಾಯಣ ನೆಲೆಸಿರ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಅದೇ ನೀವು ಮುಖ್ಯವಾಗಿ ತಿಳ್ಕೊಬೇಕಾಗಿರೋ ವಿಷಯ ಒಂದಿದೆ. ಅರಳಿ ಮರಕ್ಕೆ ಪೂಜೆ ಮಾಡೋದ್ಕಿಂತ ಅರಳಿ ಮರಕ್ಕೆ ನೀರನ್ನ ಹಾಕಿದ್ರೆ ಹೆಚ್ಚು ಫಲಕಾರಿ. ಇನ್ನು ಯಾರೆಲ್ಲ ಈ ರೀತಿ ಕೆಲಸದ ಸಮಸ್ಯೆನ ಎದುರಿಸ್ತಾ ಇರ್ತೀರೋ ಅಂತವ್ರು 9 ಮಂಗಳವಾರ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದ್ರೆ ಬೆಳಗಿನ ಜಾವ 3:30ರಿಂದ 5:30ರವರೆಗೂ ಕಾಲಾವಕಾಶ ಇರುತ್ತೆ. ಈ ಒಂದು ಸಮಯದಲ್ಲಿ ನೀವು ಅರಳಿ ಮರಕ್ಕೆ ನೀರನ್ನ ಹಾಕ್ಬೇಕು. ಒಂದು ತಾಮ್ರದ ಚೊಂಬಿನಲ್ಲಿ ಒಂದು ಚಿಟಿಕೆಯಷ್ಟು ಶ್ರೀಗಂಧದ ಪುಡಿಯನ್ನ ಹಾಕಿ ಅರಳಿ ಮರಕ್ಕೆ ನೀರನ್ನ ಹಾಕ್ಬೇಕು. ಅರಳಿ ಮರಕ್ಕೆ ನೀರನ್ನ ಹಾಕ್ಬೇಕಾದ್ರೆ ನಿಮ್ಮ ಸಮಸ್ಯೆ ಯಾವ್ದಿದೆ ಅದನ್ನ ಕೇಳ್ಕೊಂಡು ಅದು ಆದಷ್ಟು ಬೇಗ ಪರಿಹಾರ ಆಗ್ಲಿ ಅಂತ ನೀರನ್ನ ಹಾಕ್ಬೇಕು. ಈ ರೀತಿ ನೀವು 9 ಮಂಗಳವಾರ ಮಾಡೋಷ್ಟ್ರಲ್ಲೇ ನಿಮ್ಮ ಕೆಲಸದ ವಿಚಾರವಾಗಿ ಯಾವ್ದೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರೋ ಅದೆಲ್ಲವೂ ಬಗೆಹರಿಯುತ್ತೆ. ಇನ್ನು ನೀರನ್ನ ಹಾಕದ್ಮೇಲೆ ಪೂಜೆ ಮಾಡೋರು ಮಾಡ್ಬೋದು, ಆದ್ರೆ ತಪ್ಪದೆ ನೀರ್ ಹಾಕ್ಬೇಕಾದ್ರೆ ನಿಮ್ಮ ಸಮಸ್ಯೆಗಳು ಬಗೆಹರಿಲಿ ಅಂತ ಕೇಳ್ಕೋಬೇಕು. ಆದ್ರೆ ಮುಖ್ಯವಾಗಿ ನೀವು ಇಲ್ಲಿ ತಿಳ್ಕೊಬೇಕಾಗಿರೋದು, ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಮಾತ್ರ ಈ ಪೂಜೆಗೆ ಫಲ ಸಿಗೋದು. ಹಾಗೆ ನೀವೇನಾದ್ರೂ 1 ಮಂಗಳವಾರ ಮಾಡಿ ಅಥವಾ 3 ಮಂಗಳವಾರ ಆಯ್ತು, 4ನೇ ಮಂಗಳವಾರ ಮಾಡಕ್ಕಾಗ್ಲಿ, ಸ್ವಲ್ಪ ಲೇಟ್ ಆಯ್ತು, 6 ಗಂಟೆ 6:30 7 ಗಂಟೆ ಈ ರೀತಿ ಸಮಯ ಆಯ್ತು, ಈ ಒಂದು ಏನಾಗಲ್ಲ ಇವತ್ತೊಂದಿನ ಈ ಒಂದು ಸಮಯಕ್ಕೆ ಮಾಡೋಣ ಅಂತ ಮಾಡಿದ್ರೆ ಖಂಡಿತವಾಗ್ಲೂ ಅದರಿಂದ ಯಾವುದೇ ರೀತಿ ಫಲ ನಿಮ್ಗೆ ಸಿಗಲ್ಲ. ಯಾವ ಪರಿಹಾರನ ಯಾವ ಸಮಯದಲ್ಲಿ ಮಾಡ್ಬೇಕು ಅಂತ ಇರುತ್ತೋ ಆ ಒಂದು ಸಮಯದಲ್ಲಿ ಮಾಡಿದಾಗ ಮಾತ್ರ ಅದು ಹೆಚ್ಚು ಫಲಕಾರಿಯಾಗೋದು. ಆದ್ರೆ ಒಂದ್ ವಿಷಯ ನೆನಪಲ್ಲಿ ಇಟ್ಕೋಬೇಕು, ಅಪ್ಪಿತಪ್ಪಿನೂ ಭಾನುವಾರ ದಿನ ಅರಳಿ ಮರನ ಮುಟ್ಟಕ್ ಹೋಗ್ಬಾರ್ದು. ಅದಕ್ಕೆ ನೀರ್ ಹಾಕೋದಾಗ್ಲಿ ಪೂಜೆ ಮಾಡೋದಾಗ್ಲಿ ಮಾಡ್ಬಾರ್ದು. ಅದ್ ಯಾವ್ದೇ ಹಬ್ಬ ಹರಿದಿನಗಳು ಬಂದ್ರು ಕೂಡ ಭಾನುವಾರ ಮಾತ್ರ ಅರಳಿ ಮರದ ಹತ್ರ ಸುಳಿಬಾರ್ದು. ಅದು ಯಾಕೆ, ಇನ್ನು ಯಾವಾಗ ಯಾವ ದೀಪನ ಹಚ್ಬೇಕು ಅರಳಿ ಮರದ ಹತ್ರ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಕೆಲಸದ ವಿಚಾರ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರೋ ಅಂತವ್ರಿಗೋಸ್ಕರ ಪರಿಹಾರನ ತಿಳಿಸ್ತೀನಿ. ಇನ್ನು ಈಗ ಮೊದಲನೇ ಪರಿಹಾರನ ತಿಳಿಸಿದಾಯ್ತು. ಈಗ 2ನೇ ಪರಿಹಾರವಾಗಿ ಒಂದು ನಿಂಬೆ ಹಣ್ಣನ್ನ ತಗೋಬೇಕು. ಒಂದು ದೊಡ್ಡ ನಿಂಬೆ ಹಣ್ಣನ್ನ, ಇದು ಕೂಡ ಯಾರ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೋ ಸೊ ಅವರೇ ಇದನ್ನ ಮಾಡ್ಬೇಕು. ಒಂದು ದೊಡ್ಡ ನಿಂಬೆ ಹಣ್ಣನ್ನ ತಗೊಂಡು 4 ರಸ್ತೆ ಕೂಡೋ ಜಾಗಕ್ಕೆ ಹೋಗ್ಬಿಟ್ಟು ಆ ಒಂದು ವೃತ್ತದಲ್ಲಿ ಅಂದ್ರೆ ಆ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಆ ನಿಂಬೆ ಹಣ್ಣನ್ನ ಕಟ್ ಮಾಡಿ 4 ದಿಕ್ಕಿಗೂ ಒಂದೊಂದು ನಿಂಬೆ ಹಣ್ಣ ಚೂರುಗಳನ್ನ ಹಾಕ್ಬೇಕು. ನೀವು ಆ ಚೂರುಗಳನ್ನ ಹಾಕ್ಬೇಕಾದ್ರೆ ನಿಮ್ಮ ಕೆಲಸ ಆದಷ್ಟು ಬೇಗ ಪರಿಹಾರವಾಗ್ಲಿ, ನಿಮ್ಮ ಕೆಲಸ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗ್ಲಿ ಅಂತ ಕೇಳ್ಕೊಂಡು 4 ದಿಕ್ಕಿಗೂ ಆ ನಿಂಬೆಹಣ್ಣು ಚೂರ್ನ ಹಾಕ್ಬೇಕು. ಇದನ್ನ ಸತತವಾಗಿ 7 ದಿನಗಳ ಕಾಲ ಮಾಡ್ಬೇಕು. ಹಾಗೆ ಇದನ್ನ ಶುರು ಮಾಡ್ಬೇಕಾಗಿರೋದು ಕೂಡ ಶನಿವಾರ ಬೆಳಗ್ಗೆ ಹಾಗೂ ಸಂಜೆ 2 ಸಮಯ
ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ನಿಮ್ಮ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗ್ಲಿ ಅಂತ ಕೇಳ್ಕೊಂಡು ಅವತ್ತಿನ ರಾತ್ರಿ 10 ಗಂಟೆ ಅಥವಾ 11 ಗಂಟೆ ಅಂದ್ರೆ ಸೂರ್ಯಾಸ್ತವಾದ ಮೇಲೆ ರಾತ್ರಿ ಸಮಯದಲ್ಲಿ ಈ ಒಂದು ಪರಿಹಾರನ ನೀವು ಮಾಡ್ಕೋಬೇಕು. ರಾತ್ರಿ ಸಮಯ ಇದನ್ನ ಶನಿವಾರ ಮಾಡಿ ಸತತವಾಗಿ 7 ದಿನಗಳು ಅಂದ್ರೆ ಶನಿವಾರ, ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಹೀಗೆ 7 ದಿನಗಳ ಕಾಲ ಮಾಡಿ ಅಷ್ಟರಲ್ಲಿ ನಿಮ್ಮ ಕೆಲಸದ ಸಮಸ್ಯೆ ಆದಷ್ಟು ಬೇಗ ಪರಿಹಾರವಾಗುತ್ತೆ. ಸೊ ನೋಡಿದ್ರಲ್ಲ ಯಾವ ರೀತಿ ಕೆಲಸದ ಸಮಸ್ಯೆಯಿಂದ ಬಳಲ್ತಿರೋರ್ಗೆ 2 ಸುಲಭ ಉಪಾಯಗಳನ್ನ ತಿಳಿಸ್ಕೊಟ್ಟಿದೀನಿ. ಇದರಲ್ಲಿ ಮುಖ್ಯವಾಗಿ ನೀವು ಏನ್ ಪಾಲಿಸ್ಬೇಕಾಗತ್ತೆ ಅಂದ್ರೆ ಯಾವ್ದೇ ಪರಿಹಾರ ಆದ್ರೂ ಮಾಡ್ಕೋಬಹುದು ನೀವು. ಆದ್ರೆ ತಪ್ಪದೆ ಗುರುವಾರ ನೀವು ಹಳದಿ ಬಣ್ಣದ ಬಟ್ಟೆಯನ್ನ ಧರಿಸ್ಬೇಕು. ಹಾಗೆ ಅಪ್ಪಿ ತಪ್ಪಿನೂ ಅವತ್ತಿನ ದಿನ ನೀವು ಬಾಳೆಹಣ್ಣನ್ನ ಸೇವಿಸಬಾರ್ದು. ಸೊ ಈ ಒಂದು ನಿಯಮನ ನೀವು ಪಾಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಯಾವ್ದೇ ರೀತಿ ಪರಿಹಾರ ಮಾಡ್ಕೊಂಡ್ರು ಆದಷ್ಟು ಬೇಗ ನಿಮ್ಗೆ ಫಲ ಅನ್ನೋದು ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಕೆಲಸದ ವಿಚಾರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರೋ ಅಂತವ್ರಿಗೆ 2 ಸುಲಭ ಉಪಾಯಗಳನ್ನ ತಿಳಿಸ್ಕೊಟ್ಟಿದೀನಿ. ಆದ್ರೆ ನೆನ್ಪಿಟ್ಕೋಬೇಕು ಯಾವ ಉಪಾಯನ ಯಾವ ನಿರ್ದಿಷ್ಟ ಸಮಯದಲ್ಲಿ ಮಾಡ್ಬೇಕು ಅನ್ನೋದನ್ನ. ನೀವು ಆ ನಿಯಮದ ಪ್ರಕಾರವಾಗಿ ಪರಿಹಾರ ಮಾಡ್ಕೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅದರಿಂದ ಫಲ ಸಿಕ್ಕೇ ಸಿಗುತ್ತೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಅರಳಿ ಮರಕ್ಕೆ ಯಾಕೆ ನಾವು ಭಾನುವಾರ ಪೂಜೆ ಮಾಡಬಾರ್ದು, ಹಾಗೆ ಯಾರೆಲ್ಲ ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರ ಅಂತವ್ರು ಯಾವ ರೀತಿ ಅರಳಿ ಮರನ ಪೂಜೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ಕೆಲಸದ ವಿಚಾರವಾಗಿ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀರೋ ಅಂತವ್ರ ಜೀವನದಲ್ಲೂ ಆದಷ್ಟು ಬೆಳಕು ಮೂಡ್ಲಿ ಅಂತ ಆಶಿಸ್ತಾ ನನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.